ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಆದೇಶವನ್ನು ಮಾಡಿದ್ದಾರೆ. ಗೃಹ ಜ್ಯೋತಿ ಅಡಿಯಲ್ಲಿ ಬರೋಂಥ ಎಲ್ಲ ಗ್ರಾಹಕರಿಗೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ. ಆ ಪ್ರಕ್ರಿಯೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಖುದ್ದು ನಾನು ಬಂದು ಅದು ಹೇಗಾಗ್ತಾ ಇದೆ ಅಂತ ನಾನೇ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ಸಿಬ್ಬಂದಿಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಒಳ್ಳೆಯ ರೀತಿ ಮಾಡ್ತಾಯಿದ್ದಾರೆ. ಈಗಾಗಲೇ ಜನರಿಗೆ ಒಂದು ರಾಂಗ್ ಮೆಸೇಜ್ ಏನಿದೆಪ್ಪ ಅಂತಂದರೆ, ನಾವು ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದೀವಿ, ನಿಮಗೆ ಕನೆಕ್ಷನ್ ಕಟ್ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅಂತ ಒಂದು ಮಿಸ್ ಆ್ಯಂಡ್ ರಾಂಗ್ ಇನ್ಫಾರ್ಮೇಷನ್ನು ಕೊಡ್ತಾ ಇದ್ದಾರೆ. ಬಟ್ ನಾನು ತಮ್ಮ ಮುಖಾಂತರ ಎಲ್ಲ ನಮ್ಮ ಗ್ರಾಹಕರಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ, ಇದು ನಿಮಗೆ ಅನುಕೂಲ ಆಗ್ಲಿಕ್ಕಂತ ಮಾಡಿರೋ ಸ್ಕೀಮು. ಇದು ಇನ್ನೂ ಜಾಸ್ತಿ ನಿಮ್ಗೆ ಅನುಕೂಲ ಆಗ್ಲಂತೆ ನಾವು ಒಂದು ಇದು ಮಾಡ್ತಾಯಿದ್ದೀವಿ, ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಪ್ಪ ಅಂದರೆ, ಇದು ಮಿಸ್ಯೂಸ್ ಆಗಬಾರ್ದು. ಇದು ನಮ್ಮ ರಾಜ್ಯ ಜನರಿಗೆ ಮಾತ್ರ ಸೀಮಿತ ಆಗಿರಬೇಕು, ಬೇರೆ ರಾಜ್ಯಗಳಿಂದ ಬಂದಂಥ ಜನರಿಗೆ ಇದು ಅಲ್ಲ ಸ್ಕೀಮು ಅಂತ ನಮ್ಮ ಮುಖ್ಯಮಂತ್ರಿಗಳು ಒಂದು ಪರಿಶೀಲನೆ ಹಾಗೂ ರಿಜಿಸ್ಟ್ರೇಷನ್ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ದಾರೆ. ತಾವು ಯಾರೂ ನಮ್ಮ ಆಫೀಸ್ಗೆ ಬರೋದು ನೆಸಸರಿ ಇಲ್ಲ. ನಮ್ಮ ಸಿಬ್ಬಂದಿಗಳು ತಮ್ಮ ಮನೆಗೆ ಬಂದು ರಿಜಿಸ್ಟ್ರೇಷನನ್ನು ಮಾಡ್ಕೋತಾರೆ. ಯಾರ್ಯಾರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ, ಈಗ ಅವರಿಗೆ ಒಂದು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆಯ ಅವಕಾಶ, ಈಗ ಹೊಸದಾಗಿ ಬೇಕಾದರೂ ಮತ್ತೆ ಅವರು ರಿಜಿಸ್ಟ್ರೇಷನ್ ಮಾಡ್ಬೋದು. ಅಪ್ಲಿಕೇಶನ್ ಕಾಸ್ಟ್ ಕಾಲಮ್ ಕೇಳಿದ್ದಾರೆ. ಆ ಕಾಸ್ಟ್ ಅಲ್ಲ, ಅದು ಒಂದು ಈಗ ನೋಡ್ರಿ, ಸರ್ಕಾರ ಕಾಸ್ಟ್ ಸರ್ಟಿಫಿಕೇಟ್ ಕೇಳಿಲ್ಲ. ನಾವು ಕಾಲಮಲ್ಲಿ ಇದೆ. ಈಗ ನಾ ಯಾವ ಜಾತಿ ಇದ್ದೀನಿ ಅಂಥೇಳಿ ಬರೀಲಿಕ್ಕೆ ಅದು ಏನು ಅಭ್ಯಂತರ ಇಲ್ಲ ಅಂತ ಅನ್ಕೋತೀನಿ. ನಾನು ಹೆಮ್ಮೆಯಿಂದ ಹೇಳ್ಬೇಕು, ನಾನು ಯಾವ ಜಾತಿ ಇದ್ದೀನಿ ಅಂತ ಹೇಳೋದು ತಪ್ಪೇನಿದೆ ಅಂತ ನಾನು ಅನ್ಕೋತೀನಿ. ನಂದು ಸ್ವತಃ ಸ್ಟೇಟ್ಮೆಂಟ್ ಇದು. ನಾನು ಯಾವ ಜಾತಿ ಅದಿದೆ ಅಂತ ಹೇಳಿಕ್ಕೆ ಏನಕ್ಕೆ ಏನು ತೊಂದರೆ ಇಲ್ಲ. ಈಗ ಜಾತಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅಥವಾ ಏನು ಜಾತಿ ಗಣತಿ ಮಾಡ್ತಾ ಇದ್ರೆ ಅಂತ ಅವರು ಇಲ್ಲ. ಈಗ ನಾವು ಒಂದು ಸ್ಕೂಲ್ ಅಡ್ಮಿಷನ್ ಮಾಡ್ತೀವಿ. ಸ್ಕೂಲ್ ಅಡ್ಮಿಷನ್ ಮಾಡಬೇಕಾದ್ರೂ ಅದರಲ್ಲಿ ಒಂದು ಕಾಲಮಲ್ಲಿ ಕಾಸ್ಟ್ ಕೇಳ್ತಾರೆ. ಅದರ ಅರ್ಥ ಸ್ಕೂಲ್ದವ್ರು ಏನು ಕಾಸ್ಟು ವೆರಿಫಿಕೇಷನು ಅಥವಾ ಕಾಸ್ಟ್ ಸೆನ್ಸ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಯಾರ್ಯಾರು ಇದ್ದಾರೆ, ಯಾರ್ಯಾರು ಬೆನಿಫಿಷರಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂತ ಪಾರದರ್ಶಕವಾಗಿ ಮಾಡ್ತಾಯಿದ್ದಾರೆ. ಮತ್ತೇನು ಬೇರೆದೇನಿಲ್ಲ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.